ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆಲ್ಲ ಮಕ್ಕಳಿಗೆ ಪೋಷಕರು ಕೂಡ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಎಲ್ಲರಿಗೂ ಕೂಡ ಸ್ವಾಗತನ ತಿಳಿಸ್ತಾ ಪ್ರಮುಖವಾಗಿ ಇದೀಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬರ್ತಿರ್ತಕ್ಕಂಥ ಒಂದು ಪ್ರಶ್ನೆ ಏನಂದ್ರೆ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 2026 ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆನ ಬರೆದಿರ್ತಕ್ಕಂಥ ಮಕ್ಕಳಿಗೆ ಅವರ ಒಂದು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇದ್ರೆ ಬಹುತೇಕ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ನಾವು ಕೂಡ ಮಾಹಿತಿನ ಕೊಟ್ಟಿದ್ದೇವೆ. ಸೊ ಒಂದು ರಿಸಲ್ಟ್ ಡೇಟ್ಗೆ ಸಂಬಂಧಪಟ್ಟಂತೆ ಏನು ಮಾಹಿತಿಗಳಿದಾವೆ ಅಂತ. ಸೊ ಆದರೂ ಕೂಡ ವಿದ್ಯಾರ್ಥಿಗಳ ಪ್ರಶ್ನೆ ಇರುತ್ತೆ. ನಂತರದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಕಾರ್ಯ ಮುಗಿದಿದೆಯಾ ಏನು ಎತ್ತಾ ಶುರು ಬಗ್ಗೆ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ರಿಸಲ್ಟ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಮೌಲ್ಯಮಾಪನ ಇವಾಗ ಕಂಪ್ಲೀಟ್ ಆಯ್ತು ಅಲ್ವಾ, ನಂತರದಲ್ಲಿ ಗ್ರೇಸ್ ಮಾರ್ಕ್ಸ್ ಇರುತ್ತಾ ಸರ್ ಈ ಬಾರಿ, ನಂತರ ಈ ಬಾರಿ ಪಾಸ್ ಮಾಡ್ತಾರಾ ನಮ್ಮನ್ನ ಅಂತಕ್ಕಂಥ ಹಲವಾರು ಪ್ರಶ್ನೆಗಳನ್ನ ಮಕ್ಕಳು ಇಟ್ಕೊಂಡಿರೋದಾಗಿರುತ್ತೆ. ಅದಕ್ಕೆ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ತಿಳ್ಕೊಳ್ಳೋದಾದ್ರೆ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಶುರು ಆಗಿತ್ತು, ಮೌಲ್ಯಮಾಪನ ಕಂಪ್ಲೀಟ್ ಆಯ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಏನಿತ್ತಲ್ಲ ಮಕ್ಕಳ ಕಡೆಯಿಂದ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸೋರೆ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಚ್ ತಿಂಗಳ 22ನೇ ತಾರೀಕು 2026ರಿಂದ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಮೌಲ್ಯಮಾಪನ ಕಾರ್ಯ ಅಂತಕ್ಕಂಥದ್ದು ಶುರು ಆಗಿದೆ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ ಒಂದಿರೋದು ಅಂತ ಹೇಳ್ಬೋದಾಗಿರುವಂಥದ್ದು. ಮೌಲ್ಯಮಾಪನ ಕಾರ್ಯ ಸಾಮಾನ್ಯವಾಗಿ ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರದಲ್ಲಿ ಏಪ್ರಿಲ್ ತಿಂಗಳ 5ನೇ ತಾರೀಕು 2026 ತನಕ ಮೌಲ್ಯಮಾಪನ ಕಾರ್ಯ ನಡೆಯುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಿರೋದಾಗಿರುತ್ತೆ. ಇನ್ನು ಆಲ್ಮೋಸ್ಟ್ ಬಹುತೇಕ ಮೌಲ್ಯಮಾಪನ ಕಾರ್ಯ ಮುಕ್ತಾಯದ ಹಂತಕ್ಕೆ ಬಂದಿರುವಂತದ್ದಾಗಿರುತ್ತೆ. ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಅರ್ಧ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕಿದ್ದಾವೆ. ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 5ನೇ ತಾರೀಕಿನ ಒಳಗಡೆ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಕಂಪ್ಲೀಟ್ ಮಾಡುವಂತ ಗುರಿಯನ್ನ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಹೊಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕಿದ್ದಾವೆ. ಸೊ ವ್ಯಾಲ್ಯೂಯೇಷನ್ ಇನ್ನ ಕಂಪ್ಲೀಟ್ ಆಗಿಲ್ಲ. ಸೊ ಓಕೆನಾ, ಕಂಪ್ಲೀಟ್ ಆದಾಗ ಮಾಹಿತಿ ಎಲ್ಲ ಕೊಡ್ತೀವಿ ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್. ಸೊ ವಿದ್ಯಾರ್ಥಿಗಳು ಇದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋರು ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಬೋದಾಗಿರುತ್ತೆ. ವೇಗವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಇರ್ತೇವೆ. ಸೊ ಇದೀಗ ಒಂದು ಮುಂದಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿದ್ದಾರೆ. ಸೊ ವ್ಯಾಲ್ಯೂಯೇಷನ್ 7ನೇ ತಾರೀಕು ಅಂದ್ರೆ ಅಭ್ಯರ್ಥಿಗಳಿಗೆ ಏಪ್ರಿಲ್ ತಿಂಗಳ 5ನೇ ತಾರೀಕಿನ ಒಳಗಡೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯವರು ಗುರಿಯಂತೆ ಏಪ್ರಿಲ್ ತಿಂಗಳ 7ನೇ ತಾರೀಕಿನಿಂದ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆ ಇರುತ್ತೆ. ಇವಾಗ ಸದ್ಯಕ್ಕೆ ಸಾಕಷ್ಟು ಮಕ್ಕಳಿಗೆ ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಹಾಗೆ ಅಂತ ಸುದ್ದಿ ಇರುತ್ತೆ. ಬಟ್ ಅದೇ ದಿನಾಂಕ ರಿಸಲ್ಟ್ ಬರುತ್ತಾ ಹಾಗೆ ಅಂತ ಡೌಟ್ಸ್ ಬರುತ್ತೆ. ಇದು ಯಾಕೆ ಏಪ್ರಿಲ್ 7ನೇ ತಾರೀಕಿನಂತ ಹೇಳ್ತಿದೀವಿ ಅಂತಕ್ಕಂಥದ್ದು ಹೇಳಿದ್ರೆ, ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಸಭೆ ಆದ ನಂತರದಲ್ಲಿ ಶಿಕ್ಷಣ ಸಚಿವರು ಮತ್ತು ಶಿಕ್ಷಣ ಇಲಾಖೆಯವರು ಕೂಡ ಮಾಹಿತಿನ ಕೊಟ್ಟರು. ಏಪ್ರಿಲ್ ತಿಂಗಳ 7ನೇ ತಾರೀಕು 2026ರಂದು ರಿಸಲ್ಟ್ ಅನ್ನ ಪ್ರಕಟ ಮಾಡೋದಕ್ಕೆ ಒಂದು ಸಂಭಾವ್ಯ ದಿನಾಂಕ ಅಂತಕ್ಕಂಥದ್ದನ್ನ ಇಟ್ಕೊಂಡಿದೀವಿ ಅಂತ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅಂದ್ರೆ ವ್ಯಾಲ್ಯೂಯೇಷನ್ ಆಗಿರ್ಬೋದು, ಒಂದು ಮಾರ್ಕ್ಸ್ ಗಳನ್ನ ಇಂಟರ್ನೆಟ್ ಅಪ್ಲೋಡ್ ಮಾಡುವಂತ ಕೆಲಸ ಆಗಿರ್ಬೋದು, ಇತರ ಒಂದು ತಾಂತ್ರಿಕ ಕಾರಣ ಇನ್ನೊಂದು ಮತ್ತೊಂದು ಏನು ದೋಷಗಳಾಗಿದ್ದೇ ಇರುವಂತಹ ಪಕ್ಷದಲ್ಲಿ ರಿಸಲ್ಟ್ ಅನ್ನು ಏಪ್ರಿಲ್ 7ನೇ ತಾರೀಕು 2026ರಂದು ಪ್ರಕಟ ಮಾಡುವಂತ ಗುರಿನ ಹೊಂದಿದೀವಿ ಅಂತ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಏಪ್ರಿಲ್ 7 2026ರಂದು ರಿಸಲ್ಟ್ ಪ್ರಕಟ ಆಗಬಹುದು. ಏಪ್ರಿಲ್ 5ರ ಒಳಗಾಗಿ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆದರೆ, ಸೊ ಆದಷ್ಟು ಆ ನಂತರದಲ್ಲೂ ಕೂಡ ಒಂದು ಸಭೆ ಎಲ್ಲ ಮಾಡೋದ್ರ ಮುಖಾಂತರ ಫೈನಲ್ ಆಗಿ ಒಂದು ಅನೌನ್ಸ್ಮೆಂಟ್ ಅನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಅದು ಬಂದಂತ ಸಂದರ್ಭದಲ್ಲೂ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೇವೆ. ಸೊ ಆಲ್ಮೋಸ್ಟ್ ಏಪ್ರಿಲ್ 2ನೇ ವಾರದೊಳಗಡೆ ನಿಮ್ಮ ರಿಸಲ್ಟ್ ಅಂತೂ ಬಂದಿರುತ್ತೆ. ಓಕೆನಾ, ಕನ್ನಡ ಯೂಟ್ಯೂಬ್ ಚಾನಲ್ ಯಾವ ರಿಸಲ್ಟ್ ಚೆಕ್ ಮಾಡಿದೀನಿ ಒಂದು ಮತ್ತೊಂದು ಮತ್ತೆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಒಂದು ಮಾಹಿತಿನ ಕೂಡ ಕೊಟ್ಟಿರ್ತೀವಿ ವಿದ್ಯಾರ್ಥಿಗಳಿಗೆ. ಸೊ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀವಿ, ವಿದ್ಯಾರ್ಥಿಗಳಿಗೆ ಚೆಕ್ ಮಾಡಬಹುದಾಗಿರುತ್ತೆ. ಒಂದು ಆರ್ಟಿಕಲ್ ಮುಖಾಂತರ ಕ್ವಿಕ್ ಆಗಿ ಮಾಹಿತಿಗಳನ್ನು ನೀವು ಪಡ್ಕೊಂತಾ ಇರಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡ್ತಕ್ಕಂಥ ಕೆಲವೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಅಲ್ಲಿ ಅಪ್ಲೋಡ್ ಕೂಡ ಆಗಿರುತ್ತೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ಈಗ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಈ ಬಾರಿ ಗ್ರೇಸ್ ಮಾರ್ಕ್ಸ್ ಇರುತ್ತಾ ಸರ್ ಅಂತ ಕೆಲವೊಂದು ಪ್ರಶ್ನೆ ಕೆಲವೊಂದು ಮಕ್ಕಳಲ್ಲಿ ಇರುವಂತದ್ದಾಗಿರುತ್ತೆ. ಅಂದ್ರೆ ಒಂದು ಇತರ ಅಭ್ಯರ್ಥಿಗಳ ಕಡೆಯಿಂದ ಗ್ರೇಸ್ ಮಾರ್ಕ್ಸ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ಪಾಸ್ ಆಗುವಂತದ್ದು ಒಂದು ಚಾನ್ಸಸ್ ಇರುವಂತಹ ಅಭ್ಯರ್ಥಿಗಳು ಗ್ರೇಸ್ ಮಾರ್ಕ್ಸ್ ಇರುತ್ತೆ ಸರ್, ಪಾಸ್ ಮಾಡ್ತಾರೆ ವ್ಯಾಲ್ಯೂಯೇಷನ್ ಅಲ್ಲಿ ಅಂತಕ್ಕಂಥದ್ದು ಏನು ಕೇಳ್ತಿರಲ್ಲ. ವ್ಯಾಲ್ಯೂಯೇಷನ್ ಅನ್ನು ಯಾವ ತರ ಮಾಡ್ತಾರೆ, ಮಾರ್ಕ್ಸ್ ಗಳನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಕ್ರೀನ್ ಮುಖಾಂತರ ವಿಡಿಯೋ ಬರ್ತಿದೆಯಲ್ಲ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬಹುದಾಗಿರುತ್ತೆ. ಮತ್ತೆ ಕನ್ನಡದ ಒಂದು ಈ ವಿಡಿಯೋದ ಕೊನೆಯದಲ್ಲೂ ಕೂಡ ಬರುತ್ತೆ, ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ, ವೀಕ್ಷಣೆ ನೋಡಬಹುದಾಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಒಂದು ಮಾಹಿತಿ ಅಂತೂ ಸಿಗುತ್ತೆ ನಿಮಗೆ, ಯಾವ ತರ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ, ವ್ಯಾಲ್ಯೂಯೇಷನ್ ಎಂಡ್ ಆಗುತ್ತೆ, ಕಂಪ್ಲೀಟ್ ಆಗಿ ಒಂದು ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ. ಸೊ ಈಗ ಒಂದು ಪಾಸ್ ಮಾಡ್ತಾರೆ ಅಂದ್ರೆ ಸೊ ಆ ವಿಡಿಯೋ ನೋಡಿದಾಗ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಬಟ್ ಆದ್ರೂ ಕೂಡ ಹೇಳ್ತೇನೆ, ನೀವು ಬರೆದು ಬಂದಿರೋ ಅನ್ನೋ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇರುತ್ತೆ. ಅಂದ್ರೆ ಕಾಮನ್ ಆಗಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇವಾಗ ಗ್ರೇಸ್ ಮಾರ್ಕ್ಸ್ ಬಗ್ಗೆ ತಿಳಿಸುವಂತಂದ್ರೆ ವಿದ್ಯಾರ್ಥಿಗಳಿಗೆ 5% ತನಕ ಅಭ್ಯರ್ಥಿಗಳಿಗೆ ಪ್ರತಿ ವಿಷಯದಲ್ಲಿ, ಅಂದ್ರೆ ಅಭ್ಯರ್ಥಿಗಳಿಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಯಾವಾಗ ಸಿಗುತ್ತೆ ಅಂತ ಹೇಳಿದರೆ, ಸೊ ಪಿ ಯು ಬೋರ್ಡ್ ನ ಕಡೆಯಿಂದ ಗ್ರೇಸ್ ಮಾರ್ಕ್ಸ್ ನಿಯಮ ಅಂತೂ ಇದೆ. ಬಟ್ ಯಾರಿಗೆ ಕೊಡ್ತಾರೆ ಅಂದ್ರೆ ಎಲ್ಲಾ ಅಭ್ಯರ್ಥಿಗಳಿಗೆ ಏನು ಕೊಡೋದಿಲ್ಲ. ಸೊ ವಿದ್ಯಾರ್ಥಿಯು 4ರಿಂದ 5 ಸಬ್ಜೆಕ್ಟ್ ಪಾಸ್ ಆಗಿರಬೇಕಿರುತ್ತೆ. ವಿದ್ಯಾರ್ಥಿಗೆ ಕನಿಷ್ಠ 1ರಿಂದ 2 ಸಬ್ಜೆಕ್ಟ್ ಗಳಲ್ಲಿ ಮಾತ್ರ ಗ್ರೇಸ್ ಮಾರ್ಕ್ಸ್ ನಿಯಮ ಅನ್ವಯ ಆಗುತ್ತೆ, ಕೊಡುವಂತದ್ದು ಇರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಪ್ರತಿ ಸಬ್ಜೆಕ್ಟ್ಸ್ ಅಲ್ಲೂ ಕೂಡ ಅಂದ್ರೆ ಯಾವ್ದಾರ 1ರಿಂದ 2 ಸಬ್ಜೆಕ್ಟ್ ಅಲ್ಲಿ ಮಾತ್ರ ಅದು 5% ಮಾತ್ರ ಗ್ರೇಸ್ ಮಾರ್ಕ್ಸ್ ಕೊಟ್ಟಾಗ ಅವ್ನು ಪಾಸ್ ಆಗ್ತಾನೆ ಅನ್ನೋ ಸಂದರ್ಭದಲ್ಲಿ ಮಾತ್ರ ಕೊಡ್ತಾರೆ. ಇವಾಗ ಎಕ್ಸಾಂಪಲ್ ವಿದ್ಯಾರ್ಥಿ 4 ಸಬ್ಜೆಕ್ಟ್ ಪಾಸ್ ಆಗಿದ್ದಾನೆ ಅನ್ಕೊಳ್ಳಿ, ಸೊ ಇನ್ನ 2 ಸಬ್ಜೆಕ್ಟ್ ಅಲ್ಲಿ ಅವನು ಪಾಸಿಂಗ್ ಹತ್ತಿರ ಬರ್ತಿದ್ದಾನೆ. ಸೊ ಆ ಒಂದು ಪರ್ಸೆಂಟೇಜ್ ಅದು ವಿದ್ಯಾರ್ಥಿಗಳಿಗೆ ಗರಿಷ್ಠ 5%, ಕನಿಷ್ಠ 1%, ಅಂದ್ರೆ ವಿದ್ಯಾರ್ಥಿಗಳಿಗೆ ಇಂತಿಷ್ಟು ಅಂಕ ಅಂತಕ್ಕಂಥ ಇರುತ್ತಲ್ಲ, ಆ ಪ್ರಕಾರದಲ್ಲಿ 5% ತನಕನೂ ಹೆಚ್ಚಿಗೆ ಕೊಡುವಂಥದ್ದು ಇರುತ್ತೆ ಅದ್ರ ಒಳಗಡೆ. ಸೊ ಈಗ 2% 3% ಏನು ಗ್ರೇಸ್ ಮಾರ್ಕ್ಸ್ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಆ ವಿಷಯಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಅವನು ಉತ್ತೀರ್ಣ ಆಗ್ತಾನೆ ಅನ್ನೋ ಇದ್ರೆ ಮಾತ್ರ ಕೊಡ್ತಾರೆ. ಇಲ್ಲ ಅಂದ್ರೆ ಒಟ್ಟಾರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬರುವಂಥದ್ದು ಇರುತ್ತೆ. ಆಲ್ಮೋಸ್ಟ್ 5% ಅಂದ್ರೆ 5 ಅಂಕದ ರೇಂಜ್ಗೆ ಬರುವಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ. ಆ ಪ್ರಮಾಣದ ಮಾರ್ಕ್ಸ್ ಅನ್ನು ಆ ವಿದ್ಯಾರ್ಥಿಗೆ ಆ ಸಬ್ಜೆಕ್ಟ್ ಅಲ್ಲಿ ಕೊಟ್ಟಾಗ ಅವನು ಉತ್ತೀರ್ಣ ಆಗ್ತಾನೆ ಅನ್ನೋ ತರ ಇದ್ರೆ ಮಾತ್ರ ಅವನಿಗೆ ಕೊಡುವಂಥದ್ದು ಇರುತ್ತೆ. ಇಲ್ಲ ಅಂದ್ರೆ ಅವನಿಗೆ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ಇರೋದಿಲ್ಲ ಅಂತ ಹೇಳ್ಬೋದು. ಇವಾಗ ಸಾಮಾನ್ಯವಾಗಿ 24 ಅಂಕ ಇದೆ, ಸೊ ವಿದ್ಯಾರ್ಥಿಗಳಿಗೆ ಉತ್ತೀರ್ಣ ಆಗ್ಲಿಕ್ಕೆ ಅಂತಂದ್ರೆ ಆ ವಿದ್ಯಾರ್ಥಿ 20 ಅಂಕದ ಆಸುಪಾಸಿನಲ್ಲಿ ಇರುವಂತಹ ಸಂದರ್ಭದಲ್ಲಿ 20ಕ್ಕಿಂತ
ಮೇಲ್ಗಡೆ ಇದ್ದಂಥ ಸಂದರ್ಭದಲ್ಲಿ ಅವನಿಗೆ ಕೃಪಾಂಕ ಕೊಡುವಂಥದ್ದಿರುತ್ತೆ. ಇದರ ಸೈನ್ಸ್ ಅಭ್ಯರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಏನಿದೆಯಲ್ಲ 21 ಇದೆ ಅನ್ಕೊಳ್ಳಿ. ಸೊ ಆ ಸಂದರ್ಭದಲ್ಲಿ ಆ ಒಂದು ಮಕ್ಕಳು ಏನಿರುತ್ತಲ್ಲ ಅವ್ರಿಗೆ 17 ಮಾರ್ಕ್ಸ್‌ಗಿನ್ನ ಪ್ಲಸ್ ಇದ್ದಾರೆ ಅನ್ಕೊಳ್ಳಿ. ಅಭ್ಯರ್ಥಿಗಳು 18 ಮಾರ್ಕ್ಸ್ ಪ್ಲಸ್ ಇದ್ದಾರೆ ಅಂದ್ರೆ ಆ ಸಂದರ್ಭದಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡುವಂಥದ್ದಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಶೇಕಡ 5% ಕೃಪಾಂಕನ 1 ಅಥವಾ 2 ಸಬ್ಜೆಕ್ಟಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ನು ಪಾಸ್ ಆಗ್ತಿದ್ದಾನೆ ಅಂತ ಸಂದರ್ಭದಲ್ಲಿ ಮಾತ್ರ ಕೊಡ್ತಾರೆ. ಅದನ್ನ ಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರ ರಿಸಲ್ಟ್ ಅನ್ನು ಇನ್ಕ್ರೀಸ್ ಮಾಡೋದು ಆ ಉದ್ದೇಶ ಇರೋದಿಲ್ಲ ಈ ಒಂದು ಕೃಪಾಂಕದ ಪ್ರಕಾರ. ಸೊ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಈ ಒಂದು ಗ್ರೇಸ್ ಮಾರ್ಕ್ಸ್ ಅಂತೂ ಇರುವಂತದ್ದು ಪ್ರತಿ ವರ್ಷ ಕೂಡ. ನಂತರದಲ್ಲಿ ಇನ್ನೊಂದು ಕ್ವೆಶ್ಚನ್ ಪೇಪರ್ ತಪ್ಪಿದ್ರೆ, ಆನ್ಸರ್ ತಪ್ಪಿದ್ರೆ, ಕೀ ಆನ್ಸರ್ ಇನ್ನೊಂದು ಮತ್ತೊಂದು ಆ ಪ್ರಕಾರದಲ್ಲಿ ಗ್ರೇಸ್ ಮಾರ್ಕ್ಸ್ ಇರುವಂತದ್ದು ಇರುತ್ತೆ. ಬಟ್ ಸದ್ಯಕ್ಕೆ ಯಾವುದೇ ರೀತಿ ಆ ತರ ಅನೌನ್ಸ್ಮೆಂಟ್ ಅಂತೂ ಆಗಿಲ್ಲ. ಸೊ ಆ ಕಾರಣಕ್ಕೆ ಆ ಒಂದು ಗ್ರೇಸ್ ಮಾರ್ಕ್ಸ್ ಇರುತ್ತಿಲ್ಲ. ಇದಂತೂ ಅನ್ವಯ ಆಗಬಹುದಾಗಿರುತ್ತೆ. ಪಾಸ್ ಮಾಡ್ತಾರೆ ಇನ್ನೊಂದು ಮತ್ತೊಂದು ಅಂತ ಪ್ರಶ್ನೆ ನಟ್ಕೊಂಡಿರಲ್ಲ ಅಭ್ಯರ್ಥಿಗಳಿಗೆ, ಅವ್ರ ಬಗ್ಗೆ ತಿಳಿಸುವಂತಾರೆ. ಸೊ ವ್ಯಾಲ್ಯೂಯೇಷನ್ ಅಂತೂ ಈಸಿಯಾಗಿ ಅಂದ್ರೆ ನಾರ್ಮಲ್ ಆಗಿ ಮಾಡುವಂತದ್ದು ಇರುತ್ತೆ. ಯಾವುದೇ ರೀತಿ ಒಂದು ತುಂಬಾ ಸ್ಟ್ರಿಕ್ಟ್ ಮಾಡ್ತಾರೆ, ಯಾವುದೇ ವಿದ್ಯಾರ್ಥಿನ ಫೇಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ಕೂಡ ವ್ಯಾಲ್ಯೂಯೇಟ್ ಮಾಡೋದಿಲ್ಲ. ಬಟ್ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಟ್ ಅಂತೂ ಬರೆದುಬಿಟ್ಟಂತೂ ಮಾರ್ಕ್ಸ್ ಕೊಡೋದಿಲ್ಲ. ಸೊ ವಿದ್ಯಾರ್ಥಿಗಳು ಬರ್ದಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಕೊಡಬಹುದು ಎಲ್ಲಾದ್ರೂ ಕೂಡ. ಸೊ ಕಾಮನ್ ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ. ಆ ನಂತರದಲ್ಲೂ ಕೂಡ ವಿದ್ಯಾರ್ಥಿಯು ಫೇಲ್ ಆಗ್ತಿದ್ದಾನೆ ಅನ್ನೋ ಸಂದರ್ಭದಲ್ಲಿ ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಪಾಸ್ ಹೌದಾ, ಇವಾಗ ಕಾಮನ್ ಆಗಿ ವಿದ್ಯಾರ್ಥಿ ಯಾವುದೊಂದು ಕ್ವಶನ್ಗಳಿದೆ ಅನ್ಕೊಳ್ಳಿ, 5-6 ಮಾರ್ಕ್ಸ್ ಇರುತ್ತೆ. ಅವನಿಗೆ 2-2.5 ಕೊಟ್ಟಿರ್ತಾರೆ. ಇನ್ನು ಅವ್ನು ಜಾಸ್ತಿ ಬರ್ದೇನೆ ಕೊಡ್ಬೋದೆಲ್ಲ, ಒಂದು ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ಅನ್ನೋ ತರ ಇದ್ದಂತ ಸಂದರ್ಭದಲ್ಲಿ ಅವನು ಪಾಸ್ ಆಗುವ ಸಾಧ್ಯತೆ ಹತ್ತಿರ ಬರ್ತಿದ್ದಾರೆ ಅನ್ನೋ ತರ ಇದ್ರೆ ಬರ್ದಿದ್ರೆ ಕೊಡುವಂತ ಸಾಧ್ಯತೆ ಇರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ. ಸೊ ವ್ಯಾಲ್ಯೂಯೇಷನ್ ಬಗ್ಗೆ ಇರುವಂತ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಕಂಪ್ಲೀಟ್ ಆಗಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗಾದಷ್ಟು ಮರಿನೇ ವಿಡಿಯೋನ ಶೇರ್ ಮಾಡಿ. ಆಲ್ ದ ಬೆಸ್ಟ್.